ಪ್ರೀತಿಯ ವಿದ್ಯಾರ್ಥಿಗಳೇ, ಡಿವಿಗೆ ಕ್ಲಾಸಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂ ಬೆಂಗಳೂರು ವತಿಯಿಂದ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಪಾಠಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಕಂಟಿನ್ಯೂಯಿಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಯ 23ನೇ ಪ್ರಶ್ನೆಯಿಂದ ಮುಂದಕ್ಕೆ ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ವೆನ್ ಎಕ್ಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ -1, ರೈಟ್? ಎಕ್ಸಾಮಿನ್ ದಿ ಕಂಟಿನ್ಯೂಯಿಟಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಕೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ನೋಡಿ ವಿದ್ಯಾರ್ಥಿಗಳೇ, ವೆನ್ ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಬಂದಾಗ ನಾವೇನು ಬರಿತೀವಿ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ 0 ಮೈನಸ್ ಕಾಸ್ 0, ಸೈನ್ 0 ಈಸ್ 0, ಕಾಸ್ 0 ಈಸ್ -1, 0 - 1 ಈಸ್ -1. ಹಾಗೆ ಎಫ್ ಆಫ್ 0 ಅವರೇ ಕೊಟ್ಟಿರುವ ಹಾಗೆ -1, this is given. Therefore, we can directly say from 1 and 2, f of x is continuous at x is equal to 0 and f of x is continuous for all x belongs to set of real numbers since f of x is sinusoidal function. ಬರೀ ಸೈನ್ ಫಂಕ್ಷನ್ ಅಂದರೆ ಸಾಕಾ? ಕೊಸೈನ್ ಫಂಕ್ಷನ್ ಬೇಡವಾ ಅಂದರೆ ಕೊಸೈನ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸೈನ್ ಫಂಕ್ಷನ್. ಹೀಗಾಗಿ ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್. ನಿಮಗೆ ಈ ಒಂದು ಪಾಠ ಇಷ್ಟ ಆದರೆ ನೀವು ಈ ನಂಬರಿಗೆ ಸಂಪರ್ಕಿಸಿ. ನಾವು ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕೂತ್ಕೊಂಡು ಟ್ಯೂಷನ್ಗಳನ್ನು ಮಾಡ್ತೀವಿ. ನೆನಪಿಡಿ, ಟ್ಯೂಷನ್ ಫೀಸ್ ಇರ್ತದೆ, ರೈಟ್? ಮುಂದಿನ ಪ್ರಶ್ನೆ, ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಇಂಡಿಕೇಟೆಡ್ ಪಾಯಿಂಟ್. ಸೊ ಏನು ಕೊಟ್ಟಿದ್ದಾರೆ? ಕೆ ಸೈನ್ ಎಕ್ಸ್ ಬೈ ಪೈ ಮೈನಸ್ 2x ಅಂತಿದೆ. ನೋಡಿ ವಿದ್ಯಾರ್ಥಿಗಳೇ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2, ಕೆ ಸೈನ್ ಎಕ್ಸ್ ಬೈ ಪೈ ಮೈನಸ್ 2x ಇದೆಯಲ್ಲ, ಖಂಡಿತ ಎಕ್ಸಿಗೆ ಪೈ ಬೈ 2 ಹಾಕಿದ್ರೆ 0/0 ಬರ್ತದೆ. ನಾನು ಇದನ್ನು ಏನಂತ ಬರ್ಕೋತೀನಿ ಅಂತ ಹೇಳಿದ್ರೆ, ಕೆ ಹಾಗೆ ಬರ್ಕೋತೀನಿ. ಸೈನ್ ಎಕ್ಸನ್ನು ನಾನು ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೋತೀನಿ, ಅಥವಾ ಕಾಸ್ ಆಫ್ ಪೈ ಮೈನಸ್ 2x/2 ಅಂತ ಬರ್ಕೋತೀನಿ. ನೋಡಿ ಯಾಕೆ ಹೇಳಿ, ಪೈ ಬೈ 2 ಮೈನಸ್ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ ಪೈ ಮೈನಸ್ 2x. ದಟ್ ಈಸ್ ಈಕ್ವಲ್ ಟು ಕೆ ಟೈಮ್ಸ್ ಕಾಸ್ ಆಫ್ ಪೈ ಮೈನಸ್ 2x/2 whole divided by pi minus 2x divide by 2 and multiply by 2. ರೈಟ್? ನಾವೀಗ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಇದು ನೆನ್ಪಿಟ್ಕೊಳ್ಳಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2, ಇಲ್ಲೂ ಕೂಡ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಬರೀಬೇಕು. ಕಾಸ್ ಆಫ್ ಪೈ ಮೈನಸ್ 2x/2 ಡಿವೈಡೆಡ್ ಬೈ ಪೈ ಮೈನಸ್ 2x/2, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಈಸ್ 1, ಆದ್ದರಿಂದ ದಿಸ್ ಈಸ್ k/2 ಇಂಟು 1. ಬಟ್ ದಟ್ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಇದೆಲ್ಲಿಂದ ಬಂತು? ದಿಸ್ ಈಸ್ ಗಿವನ್. ದೇರ್ ಫೋರ್ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ? ಕೆ ಈಸ್ ಈಕ್ವಲ್ ಟು 3 ಇಂಟು 2, ದಟ್ ಈಸ್ ಈಕ್ವಲ್ ಟು 6. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಕೆ ಈಸ್ ಈಕ್ವಲ್ ಟು 6. ಸೊ ವ್ಯಾಲ್ಯೂ ಆಫ್ ದಿಸ್ ಕೆ ಈಸ್ 6. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಇಂಡಿಕೇಟೆಡ್ ಪಾಯಿಂಟ್ ಅಂತೆ. ತಿರ್ಗಾ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಆಯ್ತಲ್ವ, ಕಂಟಿನ್ಯೂಸ್ ಅಂತ ಕೊಟ್ಟಿರೋದ್ರಿಂದ. ದೇರ್ ಫೋರ್ ಕೆ ಇಂಟು 2 ಸ್ಕ್ವೇರ್ ಈಸ್ ಈಕ್ವಲ್ ಟು 3. ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು 3/4. ಅರ್ಥ ಆಯಿತು ವಿದ್ಯಾರ್ಥಿಗಳು? ಬಿಕಾಸ್ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ ಕೆ ಇಂಟು 2 ಸ್ಕ್ವೇರ್ ಈಸ್ ಈಕ್ವಲ್ ಟು 3, ಕೆ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೂಡ ಏನು ವ್ಯತ್ಯಾಸ ಇಲ್ಲ, ಕೆ ಎಕ್ಸ್ ಪ್ಲಸ್ 1 ಆ್ಯಂಡ್ ಕಾಸ್ ಎಕ್ಸ್ ಅಂತಿದೆ. ಏನೂ ತಲೆ ಕೆಚ್ಕೊಬೇಡಿ, ಪೈ ಈಸ್ ಅ ಕ್ರಿಟಿಕಲ್ ಪಾಯಿಂಟ್. ಡೈರೆಕ್ಟ್ ಆ ಕ್ವಶನ್ ಓದ್ದೇನೋ ಹಾಗೆ ಮಾಡ್ಬೋದು.
ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಎಫ್ ಆಫ್ ಎಕ್ಸ್ ಅಂತನಾರು ಬರೀರಿ ಅಥವಾ ಎಫ್ ಆಫ್ ಪೈ ಅಂತನಾರು ಬರೀರಿ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್ ಆಯಿತು. ದೇರ್ ಫೋರ್ ಕೆ ಇಂಟು ಪೈ ಪ್ಲಸ್ 1 ಈಸ್ ಈಕ್ವಲ್ ಟು ಕಾಸ್ ಪೈ. ಕಾಸ್ ಪೈ ಅಂದರೆ -1. ದೇರ್ ಫೋರ್ ಕೆ ಪೈ ಪ್ಲಸ್ 1 ಈಸ್ ಈಕ್ವಲ್ ಟು -1. Therefore, k pi is equal to -1, that is -2. Therefore, k is equal to -2 divided by pi. Hope you're understanding this, my dear students. It's a very, very simple question. Please make a note of this, right? So, ಈಗ ಮುಂದಿನ question. Similar question. Find the value of k function f of x is continuous. ಏನು critical point, right? Right, at x is equal to 5 ಅಂತಿದೆ, ರೈಟ್. ಸೊ ಇದು ಎಕ್ಸ್ ಇಸ್ ಗ್ರೇಟರ್ ದೆನ್ 5, ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರ್ತದೆ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ರೈಟ್. ಸೊ ಏನಿಲ್ಲ, ತುಂಬ ಸಿಂಪಲ್, ಎರಡನ್ನೂ ಈಕ್ವೇಟ್ ಮಾಡಬೇಕು. ಕ್ರಿಟಿಕಲ್ ಪಾಯಿಂಟ್ 5 ಆಗಿರೋದ್ರಿಂದ, ಬಟ್ ಅದಕ್ಕೆ ಮುಂಚೆ ಇದನ್ನು ಬರೀಬೇಕು. ಏನು ಬರೀತೀರಿ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 5, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್. ಏನದು? ಕೆ 5k ಪ್ಲಸ್ 1 ಹೌದಾ? ಈಸ್ ಈಕ್ವಲ್ ಟು 3 ಇಂಟು 5 ಮೈನಸ್ 5 ಹೌದಾ? ದೇರ್ ಫೋರ್ 5k ಪ್ಲಸ್ 1 ಈಸ್ ಈಕ್ವಲ್ ಟು 15 ಮೈನಸ್ 5 ಹೌದಾ? 15 ಮೈನಸ್ 5 ಅಂದರೆ 10. ದೇರ್ ಫೋರ್ 5k ಈಸ್ ಈಕ್ವಲ್ ಟು 10 ಮೈನಸ್ 1. ದೇರ್ ಫೋರ್ 5k ಈಸ್ ಈಕ್ವಲ್ ಟು 9. ದೇರ್ ಫೋರ್ k ಈಸ್ ಈಕ್ವಲ್ ಟು 9 divided by 5 ಹೌದಲ್ವಾ? 5k plus 1 is equal to 10, 5k is equal to 10 minus 1, 5k is equal to 9, k is equal to 9 divided by 5. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮಗೆ ನಮ್ಮ ಪಾಠಗಳು ಇಷ್ಟ ಆದರೆ ನೀವು ನಮ್ಮ ಕೋಚಿಂಗ್ ಕ್ಲಾಸಿಗೆ ಸೇರ್ಕೋಬೋದು. ಫೈಂಡ್ ದಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಬೈ ಸಮಥಿಂಗ್ ಈಸ್ ಕಂಟಿನ್ಯೂಯಸ್ ಅಂತ ಇದ್ದಾರೆ. ಈಸ್ ಕಂಟಿನ್ಯೂಯಸ್ ಅಂತ ಕೊಟ್ಟಿಲ್ಲ, ಬರ್ಕೊಳ್ಳಿ ಅಷ್ಟೇ. ಕಂಟಿನ್ಯೂಯಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ. ಈಗ ಮೊದಲನೇ ಕೇಸು, ಫಸ್ಟ್ ಕೇಸ್ ಏನು? 2 ಈಸ್ ಎ ಕ್ರಿಟಿಕಲ್ ಪಾಯಿಂಟ್. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಹೌದಾ? ರೈಟ್. ಸೊ 2 ಪ್ಲಸ್ ಎಫ್ ಆಫ್ ಎಕ್ಸ್. ದೇರ್ ಫೋರ್ ಏನಾಯಿತು? 5 ಈಸ್ ಈಕ್ವಲ್ ಟು ಏನಿದು? 2a ಪ್ಲಸ್ ಬಿ ಆಯಿತು. ಇದನ್ನು ಒಪ್ಕೋತೀರಾ? ಏಕೆಂದರೆ ಇಷ್ಟೊಂದು ಕ್ವಶನನ್ನು ಡಿಸ್ಕಸ್ ಮಾಡಿದ್ರೆ ಇದು ನೇರವಾಗಿ ನಿಮ್ಗೆ ಅರ್ಥ ಆಗಬೇಕು. ಆಮೇಲೆ ಎರಡನೇ ಕೇಸು ಏನದು? ಅಟ್ 10 ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 10 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್ ಎಫ್ ಆಫ್ ಎಕ್ಸ್. ಒಪ್ಕೋತಿರಲ್ವಾ? ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 10 ಹಾಕಿ. 10a ಪ್ಲಸ್ ಬಿ ಈಸ್ ಈಕ್ವಲ್ ಟು 21 ಆಯಿತು. ಈಗ ಇದೆರಡು ಸಾಲ್ವ್ ಮಾಡಬೇಕಲ್ವಾ? ಮೊದಲನೇ ಈಕ್ವೇಷನು ಎರಡನೇ ಈಕ್ವೇಷನನ್ನು ಸಾಲ್ವ್ ಮಾಡಬೇಕು. ಇದನ್ನು ಮೊದಲನೇ ಈಕ್ವೇಷನ್ ಅಂತ ಅಂದ್ಕೊಳ್ಳೋಣ, ಇದನ್ನು ಎರಡನೇ ಈಕ್ವೇಷನ್ ಅಂದ್ಕೊಳ್ಳೋಣ. ಈಕ್ವೇಷನ್ ನಂಬರ್ 2 ಮೈನಸ್ ಈಕ್ವೇಷನ್ ನಂಬರ್ 1 ಮಾಡಿದ್ರೆ ಏನು ಸಿಗ್ತದೆ ನೋಡಿ? 10a ಮೈನಸ್ 2a ಅಂದರೆ ಏನಾಯಿತು? 8a ಆಯಿತು. ಬಿ ಖಂಡಿತ ಕ್ಯಾನ್ಸಲ್ ಆಯಿತು. 21 ಮೈನಸ್ 5 ಏನು? 16. ದೇರ್ ಫೋರ್ a ಈಸ್ 8. ಬಟ್ 2a ಪ್ಲಸ್ b ಈಸ್ ಈಕ್ವಲ್ ಟು 5. a is 8, 16 by 2. So a is 2, sorry. a is 2, 16 by 8, that is equal to 2. 2a plus b is equal to 5. Therefore, 2 into 2, 4 plus b is equal to 5. Therefore, value of b is 1. ಇಲ್ಲೊಂದು ಸಣ್ಣ ಮಿಸ್ಟೇಕ್ ಆಯಿತು. 8a is equal to 16, a is equal to 2. ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. So therefore, a is equal to 2 and b is equal to 1 satisfies everything. Hope, my dear students, ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ? ಈ ಲಾಸ್ಟ್ ಸ್ಲೈಡು ಸ್ವಲ್ಪ ಫಾಸ್ಟಾಗೆ ಮಾಡಿದೆ. ಯಾಕೆಂತ ಹೇಳಿದ್ರೆ
ಈಗಾಗಲೇ ಸಾಕಷ್ಟು ಕಾನ್ಸೆಪ್ಟ್ಸನ್ನು ನೀವು ಕಲ್ತ್ಕೊಂಡಿದ್ರಿ ಅದಕ್ಕೆ. ಸೊ ವಿ ಕಂಡಕ್ಟ್ ಇಂಡಿವಿಜುವಲ್ ಟ್ಯೂಷನ್ಸ್ ಫಾರ್ PUC CET ನೀಟ್ ಎಕ್ಸಾಮ್ಸ್. ನಿಮಗೇನಾದರೂ ನಮ್ಮ ಪಾಠಗಳು ಇಷ್ಟ ಆಗ್ತದೆ ಅಂತಂದರೆ ನೀವು ನಮ್ಮಲ್ಲಿ ಬಂದು ಕೋಚಿಂಗ್ ಕ್ಲಾಸಸ್ಗೆ ಸೇರ್ಕೋಬೋದು ವಿದ್ಯಾರ್ಥಿಗಳೇ. ನೆನಪಿಡಿ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇಡೀ ಚಾಪ್ಟರನ್ನು ಕಲಿಸ್ತೀವಿ, ಸೆಲೆಕ್ಟೆಡ್ ಕ್ವಶನ್ಸ್ ಎಲ್ಲ ಕಲಿಸೋಕೆ ಹೋಗಲ್ಲ. ಇಡೀ ಚಾಪ್ಟರ್ ಅಂದರೆ ಇಡೀ ಚಾಪ್ಟರ್ ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ವಿಚಾರದಲ್ಲಿ ಬೇರೆ ಒಂದು ಚಾಪ್ಟರ್, ಅದು ಕಂಟಿನ್ಯೂಯೇಷನ್ ಆಫ್ ಕಂಟಿನ್ಯೂಟಿ ಏನಿದೆ ಡಿಫ್ರೆನ್ಷಿಯಬಿಲಿಟಿಯಿಂದ ಪ್ರಾರಂಭ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.